ನಾನ್ ಕೇಳಿದ್ ನಿಜನಾ ರಾಜು? ನೀನು ಜಾನಕಿ ಇಬ್ರು ಒಂದಾಗಿ ರಾಜಲಕ್ಷ್ಮಿ ಮನೆಗೆ ಸತ್ಯನಾರಾಯಣ ವ್ರತಕ್ಕೆ ಹೋಗ್ತಿದ್ದೀರಂತೆ? ನಾನು ಜಾನಕಿ ಒಟ್ಟಿಗೆ ಹೋಗ್ತಾ ಇಲ್ಲ ಪ್ರಿಯಾಂಕಾ. ವ್ರತ ಮಾಡೋದಕ್ಕೆ ಇಬ್ರು ಅಲ್ಲಿಗೆ ಹೋಗ್ತಾ ಇದೀವಿ ಅಷ್ಟೇ. ಆದ್ರೆ ಜನರಿಗೆ ಈ ಕ್ಲಾರಿಟಿ ಇರಲ್ಲ ರಾಜು. ಊರಲ್ಲಿ ಅವ್ರಿಗೆ ಬೇಕಾಗಿರೋ ತರ ವಿಷಯನ ತಪ್ಪಾಗಿ ಹಬ್ಬಿಸ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಜಾನಕಿ ನಿನಗ್ ಬೆಲೆ ಕೊಡ್ದೆ ನೀನ್ ಆಸ್ತಿ ಎಲ್ಲ ಕಳ್ಕೊಂಡು ಮನೆ ಬಿಟ್ಟು ಹೋಗೋ ಹಾಗೆ ಮಾಡದ್ಲಾ? ಆದ್ರೂ ನೀನು ಆತ್ಮಗೌರವದಿಂದ ಕಷ್ಟಪಟ್ಟು ಹೊಸ ಜೀವನ ಶುರು ಮಾಡ್ದೆ ಅಲ್ವಾ? ಆದ್ರೆ ಈಗ ವ್ರತಕ್ಕೆ ಜಾನಕಿ ಜೊತೆ ಒಟ್ಟಿಗೆ ಹೋಗ್ತಿದ್ಯಾ ಅಂತ ಊರಿನ ಜನರು ಹೆಂಗ್ ಬೇಕೋ ಹಂಗ್ ಮಾತಾಡ್ತಿದ್ದಾರೆ. ಹೋಗ್ಲಿ ಬಿಡು, ಯಾರ್ ಏನೇ ಮಾತಾಡ್ಕೊಂಡ್ರು ಈ ವ್ರತದಿಂದ ನೀನು ಜಾನಕಿ ಒಂದಾಗಿ ಜೊತೆಯಾಗಿ ವ್ರತಕ್ಕೆ ಹೋಗ್ತಿದ್ದೀರಾ ಅಲ್ವಾ? ಅಟ್ಲೀಸ್ಟ್ ಇವಾಗಾದ್ರೂ ಜಾನಕಿ ನಿನ್ ಬೆಲೆ ತಿಳ್ಕೊಂಡು ಅವಳ ತಪ್ಪ ಅರ್ಥ ಮಾಡ್ಕೊಂಡು ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಒಂದಾದ್ರೆ ನಿನ್ನ ಮತ್ತೆ ಹಳೆ ರಾಜು ಥರ ನೋಡ್ಬೇಕು ಅಂತ ನನಗೂ ಆಸೆ ಇದೆ. ಹೇಗಾದ್ರೂ ಸರಿ, ನೀವಿಬ್ರು ಒಂದಾಗ್ಬೇಕು ರಾಜು. ಇಲ್ಲ, ಅದು ನನ್ನ ಕೈಯಲ್ಲಿಲ್ಲ ಪ್ರಿಯಾಂಕಾ. ನನ್ನ ಕೈಯಿಂದ ದಾಟ್ ಹೋಗಿದೆ. ಯಾವತ್ತೂ ನನ್ನ ಕೈ ದಾಟ್ ಹೋಗಿದೆ. ನಾನು ಅಂದ್ರೆ ಆಗದಿರೋರು ಏನೇ ಮಾತಾಡ್ಕೊಂಡ್ರು, ನಾನು ಜಾನಕಿ ಒಂದಾಗಬೇಕು ಅಂತ ನಿನ್ನಂಥವ್ರು ಎಷ್ಟೇ ಮಾತಾಡಿದ್ರು ನಾವು ಒಂದಾಗೋದಂತೂ ಈ ಜನ್ಮದಲ್ಲಿ ನಡೆಯಲ್ಲ ಪ್ರಿಯಾಂಕಾ. ಕೆಲವ್ರು ಅನ್ಕೋತಿರೋ ಹಾಗೆ ಈಗ ಅವಳ ಜೊತೆ ವ್ರತ ಮಾಡೋದಕ್ಕೆ ಹೋಗ್ತಾ ಇರೋದು ಒಂದಾಗಬೇಕು ಅನ್ನೋ ಉದ್ದೇಶದಿಂದಲ್ಲ. ಕೇವಲ ನನ್ನ ಮಗಳು ರಾಜಲಕ್ಷ್ಮಿಗೆ ಯಾವುದೇ ನೋವು ಕೊಡಬಾರದು ಅನ್ನೋ ಉದ್ದೇಶಕ್ಕೆ ಮಾತ್ರ ಹೋಗ್ತಾ ಇರೋದು. ಹೊಸದಾಗಿ ಸೊಸೆಯಾಗಿ ಹೋಗಿರೋ ನನ್ನ ಮಗಳು ತನ್ನ ಗಂಡನ ಜೊತೆ ವ್ರತ ಮಾಡ್ಕೋತಿದ್ರೆ ತಂದೆ ತಾಯಿಯಾಗಿ ತವ್ರ ಮನೆಯಿಂದ ನಾವು ಹೋಗಿ ಅವಳಿಗೆ ಸಂತೋಷ ಕೊಡಬೇಕಾಗಿರೋ ಜವಾಬ್ದಾರಿ ನಮ್ಗಿರೋದಕ್ಕೆ ಬಲವಂತವಾಗಿ ಆ ಜಾನಕಿ ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ಕೇವಲ ನನ್ನ ಮಗಳಿಗೋಸ್ಕರ ಅಷ್ಟೇ. ಟೈಮ್ ಆಗ್ತಿದೆ, ನಾನು ಹೋಗಿ ಬರ್ತೀನಿ ಪ್ರಿಯಾಂಕಾ. ಹಾಗೆ ರಾಜಲಕ್ಷ್ಮಿನ ಕೇಳ್ದೆ ಅಂತ ಹೇಳು.